ಪ್ರಾಚೀನ ಕಾಲದಲ್ಲಿ ರಾಜ ವಿಕ್ರಮಾದಿತ್ಯ ತನ್ನ ಸಾಮರ್ಥ್ಯ, ಧೈರ್ಯ ಮತ್ತು ನ್ಯಾಯಪ್ರಿಯತೆಯಿಂದ ಪ್ರಸಿದ್ಧನಾಗಿದ್ದ. ಬೇತಾಳನನ್ನು ತನ್ನ ಬೆನ್ನಿಗೆ ಹೊತ್ತುಕೊಂಡು ಸಾಗುತ್ತಿರುವಾಗ ಬೇತಾಳ ಮತ್ತೊಂದು ಆಸಕ್ತಿದಾಯಕ ಕಥೆಯನ್ನು ಹೇಳಲು ಪ್ರಾರಂಭಿಸಿದ. ಪ್ರಾಚೀನ ಕಾಲದಲ್ಲಿ ಧರ್ಮರಾಜ ಎಂಬ ಒಬ್ಬ ರಾಜನು ನ್ಯಾಯಪ್ರಿಯತೆಯಿಂದ ಆಳುತ್ತಿದ್ದ. ಅವನ ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿದ್ದರು, ಆದರೆ ರಾಜನ ಮಂತ್ರಿಗಳಲ್ಲಿ ಒಬ್ಬನು ಅವನ ಸನಿಹದಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿಯಿರುವುದನ್ನು ಸಹಿಸಿಕೊಳ್ಳಲಿಲ್ಲ. ಆ ಬುದ್ಧಿವಂತನು ಸದಾ ಸತ್ಯವನ್ನು ಹೇಳುತ್ತಿದ್ದ, ರಾಜನಿಗೆ ಒಳ್ಳೆಯ ಸಲಹೆ ನೀಡುತ್ತಿದ್ದ. ಆದರೆ ಇತರ ಮಂತ್ರಿಗಳಿಗೆ ಈ ವ್ಯಕ್ತಿ ಆಡಿಯಾದಂತೆ ತೋರಿಸಿತು. ಆ ದುರಾಲೋಚನೆ ಹೊಂದಿದ ಮಂತ್ರಿ ರಾಜನ ಬಳಿ ಹೋಗಿ, ಮಹಾರಾಜ, ಆ ಬುದ್ಧಿವಂತನು ರಾಜಕೀಯ ಕೌಶಲ್ಯವಿಲ್ಲದೆ ನಿಮ್ಮ ವಿರುದ್ಧ ವಿದ್ರೋಹ ಮಾಡಲು ಯತ್ನಿಸುತ್ತಿದ್ದಾನೆ ಎಂದು ಸುಳ್ಳು ಹೇಳಿದ. ರಾಜನಿಗೆ ಶಂಕೆ ಉಂಟಾಯಿತು. ಆತ ಆ ವ್ಯಕ್ತಿಯ ನಿಷ್ಠೆಯನ್ನು ಪರೀಕ್ಷಿಸಲು ನಿರ್ಧರಿಸಿದ. ರಾಜನು ಆ ವ್ಯಕ್ತಿಗೆ ದೊಡ್ಡ ಹೊಣೆಗಾರಿಕೆಯನ್ನು ನೀಡಿದ. ನೀನು ನಿಜವಾಗಿಯೂ ನಿಷ್ಠಾವಂತನಾಗಿದ್ದರೆ ಹತ್ತಿರದ ರಾಜ್ಯದ ರಾಜನಿಂದ ಶಾಂತಿ ಒಪ್ಪಂದದ ಮೇಲೆ ಸಹಿ ಪಡೆಯಬೇಕಾಗಿದೆ ಎಂದನು. ಅವನು ಆ ದೇಶಕ್ಕೆ ಹೋದಾಗ ಶತ್ರು ರಾಜನು ಆತನನ್ನು ಬಂಧಿಸಿ, ನೀನು ನಮ್ಮ ರಾಜನ ಕಳ್ಳನಂತೆ ಬಂದಿರುವೆ ಎಂದು ಆರೋಪಿಸಿದ. ಆ ಬುದ್ಧಿವಂತನು ತನ್ನ ಸತ್ಯವನ್ನು ಸಾರಿದರೂ ಆ ರಾಜನು ಕೇಳಲಿಲ್ಲ. ಆ ಬುದ್ಧಿವಂತನನ್ನು ಕಾರಾಗೃಹದಲ್ಲಿ ಹಾಕಲಾಯಿತು. ಅವನು ಹಸಿವಿನಿಂದ ನರಳುತ್ತಿದ್ದರೂ ಯಾರಿಗೂ ಸುಳ್ಳು ಹೇಳಲಿಲ್ಲ. ಕೊನೆಗೆ ಆ ರಾಜನು ಆತನ ನಂಬಿಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿದ. ನೀನು ಸುಳ್ಳು ಹೇಳಿದರೆ ನಾನು ನಿನ್ನನ್ನು ಬಿಡುತ್ತೇನೆ ಎಂದನು. ಆದರೆ ಬುದ್ಧಿವಂತನು ತಲೆ ಕುಣಿದು, ನಾನು ಸತ್ಯವನ್ನು ಮಾತ್ರ ಹೇಳುತ್ತೇನೆ, ನನಗೆ ಪ್ರಾಣಹಾನಿಯಾದರೂ ಪರವಾಗಿಲ್ಲ ಎಂದನು. ಇದು ಕೇಳಿದ ಶತ್ರು ರಾಜನು ಅವನ ಧೈರ್ಯ ಮತ್ತು ನಿಷ್ಠೆಗೆ ಬೆರಗಾದನು. ಈ ವ್ಯಕ್ತಿಯು ನಿಜವಾಗಿಯೂ ಶುದ್ಧಮನಸ್ಸಿನವನು ಎಂದು ಅರಿತು ಅವನನ್ನು ಗೌರವದಿಂದ ಬಿಡುಗಡೆ ಮಾಡಿದರು. ಆ ವ್ಯಕ್ತಿ ಹಿಂದಿರುಗಿ ತನ್ನ ರಾಜನ ಬಳಿ ಎಲ್ಲವನ್ನೂ ವಿವರಿಸಿದ. ರಾಜನಿಗೆ ತನ್ನ ತಪ್ಪು ತಿಳಿದು ಅವನು ಆ ಬುದ್ಧಿವಂತನನ್ನು ಗೌರವದಿಂದ ನೆನಪಿಸಿಕೊಂಡ. ಅದಾದ ನಂತರ ಆತನು ಯಾವಾಗಲೂ ಸತ್ಯವನ್ನು ಬೆಂಬಲಿಸುವಂತೆ ತೀರ್ಮಾನಿಸಿಬಿಟ್ಟ. ಬೇತಾಳ ಈ ಕಥೆ ಹೇಳಿದ ಮೇಲೆ ವಿಕ್ರಮಾದಿತ್ಯನನ್ನು ಪ್ರಶ್ನಿಸಿದ. ರಾಜನು ಆ ವ್ಯಕ್ತಿಯನ್ನು ಅನುಮಾನಿಸಿದುದು ತಪ್ಪಾ? ವಿಕ್ರಮನು ಉತ್ತರಿಸಿದ, ರಾಜನು ಮೊದಲಿಗೆ ಅನುಮಾನಿಸಿದ್ದು ತಪ್ಪೇ, ಆದರೆ ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರಿಂದ ಅವನು ನಿಜವಾದ ರಾಜನಂತೆ ನಡೆದುಕೊಂಡನು. ಬೇತಾಳ ಸಂತೋಷದಿಂದ ಮತ್ತೆ ಮರಕ್ಕೆ ಹಾರಿಹೋದ. ನೈತಿಕ ಪಾಠ: ಸತ್ಯದ ಮೌಲ್ಯ ಅಪಾರ. ಅದು ತಕ್ಷಣದ ಸೋಲು ತರಬಹುದು, ಆದರೆ ಅಂತಿಮವಾಗಿ ಜಯಶಾಲಿಯಾಗುತ್ತದೆ.